ಓಂ ಅಕ್ತಾಚರಾಚರಗ್ರಹಣಾತ್ ಓಂ ನೈವೇಹ ಕಿಂಚನಾಗ್ರ ಆಸೀತ್ ಮೃತ್ಯುನೈವೇದ ಮಾವೃತಮಾಸೀತ್ ಮೃತ್ಯುರಸ್ಯಾತ್ಮಾ ಭವತಿ ಏತಾಸಾಂ ದೇವತಾನಾಂ ಏಕೋ ಭವತಿ. ಈ ಅತೃತ್ವಾಧಿಕರಣ, ಅದರಲ್ಲಿ ಅತ್ತಾಚರಾಚರ ಗ್ರಹಣಾತ್ ಅಂತ ಸೂತ್ರ, ಅದರ ತತ್ವಪ್ರಕಾಶಕ ನಾವೀಗ ನೋಡ್ತಾ ಇದ್ದೀವಿ. ಎಲ್ಲವನ್ನು ಕಬಳಿಸುವವಳು ಅದಿತಿ ಎನ್ನುವವಳೆ ಅಂತ ಪೂರ್ವ ಪಕ್ಷ ನಡೆದಿದೆ. ಆ ಅದಿತಿಯನ್ನ ಸ್ತ್ರೀಲಿಂಗದಲ್ಲಿ ಹೇಳಿದ ಅದಿತಿ ಎಂಬ ಶಬ್ದ. ಆದರೆ ಉಪನಿಷತ್ತು ಅಲ್ಲಲ್ಲಿ ಅವಳನ್ನ ಸಹ ಅಂತ ಪುಲ್ಲಿಂಗದಲ್ಲಿ ಹೇಳಿದ್ರು ಕೂಡ ಅದರಲ್ಲಿ ದೋಷ ಏನಿಲ್ಲ. ಲಕ್ಷ್ಮೀದೇವಿಯನ್ನ ಭಗವದ್ಗೀತೆ ಕೂಟಸ್ಥ ಅಕ್ಷರ ಪುರುಷ ಅಂತ ವರ್ಣನೆ ಮಾಡಿದೆ. ಭಾಗವತ ಅವಳನ್ನ ಮಹಾಪುರುಷ ಲಕ್ಷಣವುಳ್ಳವಳು ಅಂತ ಪ್ರತಿಪಾದನೆ ಮಾಡಿದೆ. ಮತ್ತೆ ಛಾಂದೋಗ್ಯ ಉಪನಿಷತ್ತು ಕೂಡ ಅವಳು ಭಗವಂತನನ್ನು ಉಪಾಸನೆ ಮಾಡಿದ್ರ ಫಲವಾಗಿ ನಾನು ಎಂದೂ ಮಗುವಾಗಿ ಸಂಸಾರದಲ್ಲಿ ಯಾರ ಮಗುವಾಗಿಯೂ ಹುಟ್ಟಿ ಅಳುವ ಪ್ರಸಂಗ ಬರಲಿಲ್ಲ ಅನ್ನೋದನ್ನ ವರ್ಣನೆ ಮಾಡುವಾಗ ತನ್ನನ್ನು ತಾನು ಸಹ ಅಂತ ಪುಲ್ಲಿಂಗದಲ್ಲಿ ವರ್ಣನೆ ಮಾಡಿಕೊಂಡಿದ್ದಾಳೆ. ಆದ್ರಿಂದ ಪುರುಷನಿಗಿಂತ ಹೆಚ್ಚೇ ಶಕ್ತಿ ಇರುವಾಗ ಸ್ತ್ರೀಯನ್ನು ಕೂಡ ಪುರುಷ ಶಬ್ದದಿಂದ ಹೇಳುವುದು ತಪ್ಪೇನಲ್ಲ. ಆದ್ರಿಂದ ಸರ್ವಾತ್ರ ಎಲ್ಲವನ್ನೂ ತಿನ್ನುವವಳು ಅದಿತಿಯೇ ಆದರೂ ಅವಳನ್ನು ಉಪನಿಷತ್ತು ಸ್ತ್ರೀಲಿಂಗದಲ್ಲಿ ಹೇಳಿರುವುದು ತಪ್ಪೇನಲ್ಲ ಅನ್ನುವ ಪೂರ್ವಪಕ್ಷಕ್ಕೆ ಸಮರ್ಥಕವಾದಂತಹ ಒಂದು ಯುಕ್ತಿ. ಅಲ್ಲಿಯವರೆಗೆ ನಾವೀಗ ನೋಡಿ ಮುಗಿಸಿದ್ದೇವೆ. ಮುಂದೆ ನನು ಸ ಇತಿ ಪ್ರಕೃತ ಸಂವತ್ಸರ ಪರಾಮರ್ಶಾತ್ ನೈತಚ್ಚೋದ್ಯ ಅವಕಾಶ ಅನ್ನುವ ಆ ಭಾಗ ನಾವೀಗ ನೋಡಬೇಕು. ಪೂರ್ವಪಕ್ಷ ನಡೆದಿದೆ. ಆ ಪೂರ್ವಪಕ್ಷವನ್ನು ಕೇಳ್ತಾ ಕೂತಿದ್ದಂಥ ಸಿದ್ಧಾಂತಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೀಗೊಂದು ಪ್ರಶ್ನೆ ಮಾಡುವ ಅವಕಾಶ ಇದೆ. ಅದೇನು ಪ್ರಶ್ನೆ ಅನ್ನೋದನ್ನು ಈಗ ನೋಡೋಣ. ಉಪನಿಷತ್ತಿನಲ್ಲಿ ಈಗ ನಾವು ನೋಡ್ತಿರೋ ಭಾಗ ಏನಿದೆಯಲ್ಲ, ಎತ್ತದತ್ತು ಮಧ್ರಿಯತ ತತ್ತದೇವ ಅಂತ ಹೀಗೆ ಯದಸ್ಯಾಹ ಅಧಿಜುಕ್ತಂ ಅಂತ ಹೀಗೆಲ್ಲ ಏನು ಭಾಗ ಇದೆ. ಇದಕ್ಕಿಂತ ಹಿಂದಿನ ಭಾಗದಲ್ಲಿ ಅವನನ್ನ ಸಂವತ್ಸರ ಅಂತ ವರ್ಣನೆ ಮಾಡಿದ್ದಾರೆ. ಚತುರ್ಮುಖ ಸರಸ್ವತಿಯರ ಜನ ಅಂತ ಉಪನಿಷತ್ ಈಗ ನೋಡ್ತಿರುವ ಉಪನಿಷತ್ತಿನ ಹಿಂದಿನ ಭಾಗ. ಸ್ವಕಾಮಯತ ದ್ವಿತೀಯೋಮ ಆತ್ಮ ಜಾಯೇತೇತಿ ಸ ಮನಸಾ ವಾಚಂ ಮಿಥುನಂ ಸಮಭವತ್ ಅಶನಾಯಾಂ ಮೃತ್ಯು ತದ್ಯತ್ ರೇತ ಆಸೀತ್ ಸ ಸಂವತ್ಸರೋಭವತ್ ಅಂತ ಹೀಗೆ ಅಲ್ಲಿ ಸಂವತ್ಸರ ಅನ್ನುವ ಶಬ್ದ ಇದೆ. ಆ ಸಂವತ್ಸರ ಎಂಬ ಶಬ್ದ ಇರೋದ್ರಿಂದ ಅಲ್ಲೊಂದು ಪ್ರಶ್ನೆ ಹೀಗೆ ಬರ್ತದೆ. ಸಿದ್ಧಾಂತಿಗಳು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಒಂದು ಪ್ರಶ್ನೆ ಕೇಳಬಹುದು. ಸ ಸಂವತ್ಸರೋಭವತ್ ಅಂತ ಹಿಂದೆ ಏನು ಬಂದಿದೆಯಲ್ಲ, ಅಲ್ಲಿ ಸಂವತ್ಸರ ಎಂಬ ಶಬ್ದದಿಂದ ಪ್ರಸ್ತುತನಾದವನು ಯಾರು ಅಂದ್ರೆ ಸಂವತ್ಸರ ಶಬ್ದ ವಾಚ್ಯನಾದ ಚತುರ್ಮುಖ. ಅವನನ್ನೇ ಮುಂದಿನ ಉಪನಿಷತ್ತಿನ ಭಾಗದಲ್ಲಿ ಸ ಯಜ್ಞದೇವ ಅಸೃಜತ, ಅದು ಏನೇನನ್ನ ಸೃಷ್ಟಿ ಮಾಡಿದನೋ ಎಂಬಲ್ಲಿ ಸ ಎಂಬ ಶಬ್ದದಿಂದ ಕೂಡ ಅವನನ್ನೇ ಇಟ್ಕೊಳ್ಬೇಕು. ಹೀಗಲ್ಲಿ ಸಂವತ್ಸರ ಎಂಬ ಶಬ್ದದಿಂದ ಈ ಚತುರ್ಮುಖ ಬ್ರಹ್ಮನನ್ನ ಹೇಳಿದ್ದಾರೆ. ನಾವು ಇದೇ ಸಂದರ್ಭದಲ್ಲಿ ಹಿಂದೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಒಂದ್ ಕಡೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಒಂದ್ ಕಡೆ ಸಂವತ್ಸರ ಅನ್ನೋ ಶಬ್ದ ಬಂದಿತ್ತು. ಚತ್ವಾರ ಪುರುಷ ಇತಿ ಬಾಧ್ವಃ, 4 ಜನ ಪುರುಷರಿದ್ದಾರೆ ಅಂತ ಈ ಮುಖ್ಯ ಪ್ರಾಣ ಉಪಾಸನೆ ಮಾಡಿದ ಅಂತೆಲ್ಲ ಒಂದ್ ಕಡೆ ಐತರೇಯ ಉಪನಿಷತ್ತಿನಲ್ಲಿ ಬಂದಿದೆ. ಅವ್ರು ಯಾರು ಅಂದ್ರೆ ಶರೀರ ಪುರುಷ ಚಂದ ಪುರುಷೋ ವೇದ ಪುರುಷೋ ಮಹಾಪುರುಷ ಇತಿ. ಶರೀರ ಪುರುಷ ಅಂದ್ರೆ ಶಿವ, ವೇದ ಪುರುಷ ಅಂದ್ರೆ ಗರುಡ, ಮಹಾಪುರುಷ
ಶರೀರ ಪುರುಷ ಅಂದ್ರೆ ಶಿವ, ಛಂದ ಪುರುಷ ಅಂದ್ರೆ ಶೇಷ, ವೇದ ಪುರುಷ ಅಂದ್ರೆ ಗರುಡ, ಮಹಾಪುರುಷ ಅಂದ್ರೆ ಚತುರ್ಮುಖ ಅಂತ ಅಲ್ಲಿ ಬಂದಿದೆ. ಅದಾದ್ಮೇಲೆ ಆ ಮಹಾಪುರುಷನಾದ ಚತುರ್ಮುಖ ಬ್ರಹ್ಮನನ್ನೇ ಮಹಾಪುರುಷ ಇತಿ ಯಮ ಅವೋಚಾಮ ಸಂವತ್ಸರ ಏವ, ಅವನಿಗೆ ಸಂವತ್ಸರ ಅಂತ ಹೇಳ್ತಾರೆ ಅಂತ ಅಲ್ಲಿ ಬಂದಿದೆ. ಸಂವತ್ಸರ ಅನ್ನೋ ಶಬ್ದ ಅಲ್ಲಿ ಐತರೇಯ ಉಪನಿಷತ್ನಲ್ಲೂ ಬಂದಿದೆ ಅಂತ ನಿಮ್ಗೆ ನೆನಪು ಮಾಡಿಕೊಳ್ಳಿಕ್ಕೆ ಪ್ರಸಂಗತಃ ಹೇಳಿದೆ ಅಷ್ಟೇ. ಸಂವತ್ಸರಾಭಿಮಾನಿತು ಬ್ರಹ್ಮೈವ ಹಿ ಮಹಾಪುಮಾನ್, ಅವನು ಈ ಚತುರ್ಮುಖ ಬ್ರಹ್ಮ ಸಂವತ್ಸರದ ಅಭಿಮಾನಿಯಾಗಿದ್ದಾನೆ. ಅವನು ಈ ನಾಲ್ಕು ಪುರುಷರಲ್ಲಿ ಒಬ್ಬ ಅಂತ ಪರಿಗಣಿತನಾಗಿದ್ದಾನೆ ಅಂತ ಇಷ್ಟು ಬಂದಿದೆ. ಇಲ್ಲಿಯೂ ಕೂಡ ನಾವೀಗ ನೋಡ್ತಿರೋ ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಕೂಡ ಅದು ಬಂದಿದೆ. ಅಲ್ಲಿ ನಹಪುರ ತತಃ ಸಂವತ್ಸರ ಆಸ, ಈ ಮುಂಚೆ ಅವನು ಸಂವತ್ಸರ ಆಗಿರಲಿಲ್ಲ, ಅವನು ಮುಂದೆ ಸಂವತ್ಸರ ಆದ ಅಂತ ಅವನ ಬಗ್ಗೆ ವರ್ಣನೆ ಬಂದಿದೆ. ಯಾಕೆಂದ್ರೆ ಅವನು ಅದು ಮುಂದೆ ಐತರೇಯ ಉಪನಿಷತ್ತಿನಲ್ಲೂ ಬಂದಿದೆ ಅಂತ ನೆನಪು. ಈ ವತ್ಸರು ಅಂದ್ರೆ ತನ್ನ ಮಕ್ಕಳಾದಂಥ ಈ ದೇವತೆಗಳನ್ನ ಚೆನ್ನಾಗಿ ರಮಯತಿ ಸಂತೋಷ ಪಡಿಸ್ತಾನೆ. ಆದ್ರಿಂದ ಅವನಿಗೆ ಸಂವತ್ಸರ ಅಂತ ಹೀಗೆ ಹೆಸರು ಬಂದಿದೆ. ಅಂತೂ ಸಂವತ್ಸರ ಅಂತ ಅಲ್ಲಿ ಚತುರ್ಮುಖ ಬ್ರಹ್ಮನನ್ನು ಹೇಳಿದ್ದಾರೆ. ಹೀಗೆ ಹಿಂದೆ ಸಂವತ್ಸರ ಎಂಬ ಶಬ್ದದಿಂದ ಯಾವ ಚತುರ್ಮುಖ ಪ್ರತಿಪಾದ್ಯನಾಗಿದ್ದಾನೋ ಅವನನ್ನೇ ಮುಂದೆ ಸ ಯದ್ಯದೇವ ಅಸೃಜತ, ಏನೇನನ್ನು ಸೃಷ್ಟಿ ಮಾಡಿದ್ನೋ ಎಂಬಲ್ಲಿ ಸ ಅಂತಿದೆಯಲ್ಲ, ಯದ್ಯದೇವ ಏನೇನನ್ನ ಸಹ ಅವನು ಸೃಷ್ಟಿ ಮಾಡಿದ್ನೋ ಎಂಬಲ್ಲಿ ಸಹ ಎಂಬ ಶಬ್ದದಿಂದ ತಗೊಳ್ಬೇಕಾದ್ದು ಅದೇ ಆ ಸಂವತ್ಸರ ಎಂಬ ಶಬ್ದದಿಂದಲೇ. ಆದರೆ ಸ್ತ್ರೀಯಾದಂತಹ ಅದಿತಿಯನ್ನ ಸಹ ಎಂಬುದಾಗಿ ಪುಲ್ಲಿಂಗ ಶಬ್ದದಿಂದ ಹೇಗೆ ಹೇಳುವುದು ಅಂತ ಈ ಪ್ರಶ್ನೆಗೂ ಕೂಡ ಅವಕಾಶ ಇಲ್ಲ. ಅದನ್ನ ಈ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಟೀಕಾ ವಾಕ್ಯದಲ್ಲಿ ನೋಡಿ, ನಾನು ಸಹ ಇತಿ ಪ್ರಕೃತ ಸಂವತ್ಸರ ಪರಾಮರ್ಶಾತ್ ನ ಏತಚ್ಚೋದ್ಯ ಅವಕಾಶ. ಸಹ ಎಂಬ ಶಬ್ದದಿಂದ ಹಿಂದೆ ಪ್ರಸ್ತುತನಾದವನು ಸಂವತ್ಸರ ಶಬ್ದವಾಚ್ಯನಾದ ಚತುರ್ಮುಖ ಬ್ರಹ್ಮ. ಆದ್ರಿಂದ ನೀವೀಗಿಲ್ಲಿ ಈ ಅದಿತಿ ಅಂದ್ರೆ ಅದಿತಿ ಎಂಬ ದೇವತೆ ಅಂತೆಲ್ಲ ಅರ್ಥ ಮಾಡಿ ಇದನ್ನು ಹೇಗೆ ಮಾಡಿದ್ರಿ? ನಿಮ್ಗೆ ಪ್ರಶ್ನೆ, ಪೂರ್ವ ಪಕ್ಷದವರಿಗೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ವಲ್ಲ. ಅದಿತಿ ಎಂಬ ಶಬ್ದದಿಂದ ಸಹ ಎಂಬ ಶಬ್ದದಿಂದ ನೀವು ಹೇಳೋದು ಹೇಗೆ? ನೀವು ಪೂರ್ವ ಪಕ್ಷದವರು ಇಟ್ಕೊಂಡದ್ದು ಸಹ ಎಂಬ ಶಬ್ದದಿಂದ ಅದಿತಿಯನ್ನ, ಸಹ ಎಂಬ ಶಬ್ದದಿಂದ ವಸ್ತುತಃ ಇಟ್ಕೊಳ್ಬೇಕಾದ್ದು ಚತುರ್ಮುಖ ಬ್ರಹ್ಮನನ್ನು. ನೀವು ಹೇಗೆ ಪೂರ್ವ ಪಕ್ಷ ಮಾಡಿದ್ರೆ ಅವರು ಹೇಗೆ? ಪೂರ್ವ ಪಕ್ಷ ಮಾಡಲಿಕ್ಕೆ ಅವಕಾಶವೇ ಇಲ್ವಲ್ಲ ಅಂತಂದ್ರೆ ಮೈವಂ, ನಮ್ಗೆ ಅವಕಾಶ ಇದೆ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಸ ತಯಾವಾಚ ತೇನ ಆತ್ಮನ ಇದಂ ಸರ್ವಮಸೃಜತ ಅಂತ ಈಗ ನಾವು ನೋಡ್ತಿರುವ ಸ ತಯಾವಾಚ ತೇನ ಆತ್ಮನ ಇದಂ ಸರ್ವಮಸೃಜತ ಅಂತ ಹೀಗೆ ಮಾತಿದೆ. ಅಲ್ಲಿ ತಯಾವಾಚ ತೇನ ಆತ್ಮನ ಅಂತಿದೆಯಲ್ಲ, ಆ ತಯಾವಾಚ ಅನ್ನೋದನ್ನ ಬಿಡ್ರಿ, ಅದು ಸರಸ್ವತಿಯನ್ನು ಹೇಳೋ ಮಾತು. ತೇನ ಆತ್ಮನ ಅಂತ ತೃತೀಯ ವಿಭಕ್ತಿ ಅಂತ ಶಬ್ದ ಇದೆಯಲ್ಲ, ತೃತೀಯ ವಿಭಕ್ತಿಯಂತವಾದ ಆತ್ಮ ಶಬ್ದದಿಂದ ಯಾರನ್ನು ತಿಳ್ಕೊಳ್ಬೇಕು? ಆ ಸಂವತ್ಸರ ಶಬ್ದವಾಚ್ಯನಾದ ಚತುರ್ಮುಖ ಬ್ರಹ್ಮನನ್ನೇ ತಿಳ್ಕೊಳ್ಬೇಕು. ಆಮೇಲೆ ಸಹ ಅಂತಿದೆಯಲ್ಲ ಮುಂದೆ, ತೇನ ಆತ್ಮನ ಅಂದ್ರೆ ಸಂವತ್ಸರ ಶಬ್ದವಾಚ್ಯನಾದ ಚತುರ್ಮುಖ. ಮುಂದೆ ಸಹ ಅಂತ ಏನಿದೆಯಲ್ಲ, ಆ ಸಹ ಎಂಬ ಶಬ್ದದಿಂದ ಈ ಅದಿತಿ ಎಂಬ ಮೃತ್ಯು, ಸರ್ವವನ್ನು ಕಬಳಿಸಬಲ್ಲ ಮೃತ್ಯು, ಅದು ಪ್ರಥಮಾಂತ ಶಬ್ದದಿಂದ ಪ್ರಸ್ತುತ. ಹೀಗೆ ತೃತೀಯಾಂತ ಶಬ್ದದಿಂದ ಚತುರ್ಮುಖ, ಪ್ರಥಮಾಂತ ಶಬ್ದದಿಂದ ಈ ಅದಿತಿ ಪ್ರಸ್ತುತ. ಆದ್ರಿಂದ ಸ ಯಜ್ಞದೇವ ಅಸೃಜತ, ಯಜ್ಞದೇವ ಅಸೃಜತ ಎಂಬಲ್ಲಿ ಸಹ ಎಂಬ ಶಬ್ದದಿಂದ ಯಾವ್ದು ತಿಳ್ಕೊಳ್ಬೇಕು ಅಂದ್ರೆ, ಅಲ್ಲಿ ಹಿಂದೆ ಸತಯ ಅಂತ ಬಂತಲ್ಲ ಹಿಂದಿನ ವಾಕ್ಯದಲ್ಲಿ, ಸತಯ ಎಂಬಲ್ಲಿ ಸಹ ಎಂಬ ಶಬ್ದದಿಂದ ಯಾವುದನ್ನು ತಗೊಳ್ಬೇಕು ಅದನ್ನೇ ಇಲ್ಲೂ ಕೂಡ ತಗೊಳ್ಬೇಕು. ಸಹ ಎಂಬ ಶಬ್ದದಿಂದ ಯಾವುದನ್ನು ತಗೊಂಡ್ವಿ? ಅದಿತಿಯನ್ನೇ ತಗೊಂಡ್ವಿ. ತೇನ ಆತ್ಮನ ಎಂಬ ಶಬ್ದದಿಂದ ಮಾತ್ರ ಸಂವತ್ಸರನ ತಗೊಂಡ್ವಿ. ಆದ್ರಿಂದ ತೇನ ಆತ್ಮನ, ಆ ಸಂವತ್ಸರ ಎಂಬ ಶಬ್ದವಾಚ್ಯನಾದ ವ್ಯಕ್ತಿಯ ಮೂಲಕ ಸಹ ಆ ಅದಿತಿಯು ಸರ್ವಂ ಅಸೃಜತ, ಎಲ್ಲವನ್ನೂ ಸೃಷ್ಟಿಸಿದಳು. ಏನೇನನ್ನ ಋಕ್ ಯಜುಂಸು ಸಾಮ ಛಂದಸ್ ಇತ್ಯಾದಿಗಳು. ಅದಾದ್ಮೇಲೆ ಮತ್ತೆ ಸಹ ಆ ಅದಿತಿಯು, ಯಾಕಂದ್ರೆ ಹಿಂದೆ ಸಹ ಅಂದ್ರೆ ಅದನ್ನೇ ತಗೊಂಡಿದ್ದೇವೆ, ಆ ಅದಿತಿ ಏನೇನನ್ನ ಸೃಷ್ಟಿ ಮಾಡಿದನು ಅದನ್ನೆಲ್ಲವನ್ನೂ ಕೂಡ ತಿನ್ಬೇಕು ಅಂತ ಬಯಸಿದವು. ನೋಡಿ, ಇಲ್ಲಿ ಸಹ ಅನ್ನೋದ್ರಿಂದ ನೀವು ಚತುರ್ಮುಖ ಬ್ರಹ್ಮನ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ, ಅದಿತಿಯನ್ನೇ ಇಟ್ಕೋಬೇಕು. ಆದ್ರಿಂದ ಎಲ್ಲವನ್ನೂ ತಿನ್ನುವುದರಿಂದ ಅವಳಿಗೆ ಅದಿತಿ ಅಂತ ಹೆಸರು ಬಂತು. ಆದ್ರಿಂದ
ಆ ವಾಕ್ಯದ ವಾಕ್ಯದ ಯೋಜನಾ ಅನ್ನೋದು ಸರಿ ಆಯಿತು. ತತ್ರ ಟೀಕಾವಾಕ್ಯದಲ್ಲಿ ತತ್ರ ಚ ವಿರಿಂಚಸ್ಯ ತೃತೀಯ ಪ್ರಕೃತತ್ವಾತ್ ಚತುರ್ಮುಖ ಬ್ರಹ್ಮ ತೃತೀಯ ವಿಭಕ್ತಿಯಿಂದ ಪ್ರಸ್ತುತನಾಗಿದ್ದಾನೆ. ಅದಿತಿ ಎಂಬ ಹೆಸರಿನ ಮೃತ್ಯುವೇ ಪ್ರಥಮ ವಿಭಕ್ತಿಯಿಂದ, ಸಹ ಎಂಬಲಿನ ಪ್ರಥಮ ವಿಭಕ್ತಿಯಿಂದ ಪ್ರಸ್ತುತ. ತಥಾಚ ಸಹ ಅದಿತಿ ಸಂವತ್ಸರೇಣ ಯದ್ಯದಸೃಜತ. ಅದಿತಿ ಎಂಬ ಆ ಮೃತ್ಯು ಸಂವತ್ಸರ ಶಬ್ದವಾಚ್ಯನಾದ ಮುಖ್ಯ ಚತುರ್ಮುಖನ ಮೂಲಕ ಯದ್ಯದಸೃಜತ ಏನೇನು ಸೃಷ್ಟಿ ಮಾಡಿಸಿತ್ತೋ ತತ್ತದತ್ತು ಮಧ್ರಿಯತ ಅದೆಲ್ಲವನ್ನು ತಿನ್ಲಿಕ್ಕೆ ಅವಕಾಶ ಆಯಿತು. ಇತಿ ಯೋಜನಾ, ಹೀಗೆ ಯೋಜನೆ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಇತಿ ಯೋಜನಾಯಾಮ್, ಈ ಒಂದು ಯೋಜನಾ ಮಾಡಿರುವುದರಿಂದ ಆ ಯೋಜನೆಯಲ್ಲಿ ಅಸ್ತಿ ಚೋದ್ಯ ಅವಕಾಶ. ಚೋದ್ಯ ಅಂದ್ರೆ ಪ್ರಶ್ನೆ, ಪೂರ್ವ ಪಕ್ಷದವರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅವಕಾಶವೇ ಇಲ್ಲ ಅಂತ ಹೇಳಬೇಡಿ. ನೀವು ಅದಕ್ಕೆ ಉತ್ತರ ಏನು ಕೊಡ್ತೀರೋ ಕೊಡಿ, ಅದು ಮುಂದೆ ನೋಡೋಣ. ಅವಕಾಶ ಇಲ್ಲ ಅಂತ ಹೇಳಬೇಡಿ ಅಂತಿಷ್ಟು ಪ್ರಶ್ನೆ. ಚೋದ್ಯ ಅಂದ್ರೆ ಪ್ರಶ್ನೆ ಅಂತ ಅರ್ಥ. ಅದರಿಂದ ಕುಚೋದ್ಯ ಅಂತಂದ್ರೆ ಕೆಟ್ಟ ಪ್ರಶ್ನೆ, ತಲೆಹರಟೆ ಪ್ರಶ್ನೆ ಅನ್ನೋ ವ್ಯವಹಾರ ಬಳಕೆಯಲ್ಲಿ ಬಂದದ್ದು. ಈ ಚತುರ್ಮುಖ ಬ್ರಹ್ಮ ಮೊದಲು ಸಂವತ್ಸರನಾಗಿರ್ಲಿಲ್ಲ. ಆವಾಗ ಅವನು ದೇವತೆಗಳನ್ನ ಆನಂದ ಪಡಿಸ್ತಿರ್ಲಿಲ್ಲ. ಸಂವತ್ಸರ ಅಂತ ಶಬ್ದವನ್ನು ಪಡೆದ ಮೇಲೆ, ಆ ಶಬ್ದದಿಂದ ಹುಟ್ಟಿದ ಮೇಲೆ ದೇವತೆಗಳನ್ನು ಭ್ರಮಿಸಿದ ಅಂತಿದೆ. ಐತರೇಯ ಉಪನಿಷತ್ ಭಾಷ್ಯದಲ್ಲೂ ಕೂಡ ಅಯೋಗ್ಯರಿಗೆ ಉಪದೇಶಿಸಿದರೆ ಅನಿಷ್ಟವಿದೆ ಅನ್ನೋದನ್ನು ತೋರಿಸುವ ಭಾಗದಲ್ಲಿ ಸಂವಸದ್ ರತಿದಾತೃತ್ವಾದ್ ಬ್ರಹ್ಮ ಸಂವತ್ಸರಾವಿದ ಅಂತ ಅಲ್ಲಿ ಇನ್ನೊಂದು ಥರದ ನಿಷ್ಪತ್ತಿ ಬಂದಿದೆ. ಅದು ಯಾವುದನ್ನಾದ್ರೂ ಇಟ್ಕೋಬಹುದು ನಾವು. ಈ ವಿಹಿತ ಕರ್ಮಾಚರಣೆ ಮಾಡ್ತಾ ಭೂಮಿಯಲ್ಲಿ ಯಾರು ವಾಸ ಮಾಡಿಕೊಂಡಿದ್ದಾರೆ ಅವರನ್ನ ಸಂವಸತ್ಗಳು ಅಂತಾರೆ. ಸಂವಸಂತೀತಿ ಸಂವಸಂತಹ. ಸಂ ಅಂದ್ರೆ ಚೆನ್ನಾಗಿ ತಮ್ಮ ಕರ್ಮ ಮಾಡಿಕೊಂಡು ಆಚಾರ ವಿಚಾರದಲ್ಲಿ ಸಂಪನ್ನರಾದವರು. ಅವರನ್ನ ರತಿದಾತೃತ್ವ, ಅವರಿಗೆ ಸಂತೋಷ ಕೊಡುವುದರಿಂದ ಅವನಿಗೆ ಸಂವತ್ಸರ ಅಂತ ಈ ಹೆಸರು ಅಂತ ಐತರೇಯ ಉಪನಿಷತ್ನಲ್ಲಿ ಬಂದಿದೆ. ವತ್ಸರು ಅಂದ್ರೆ ದೇವತೆಗಳು, ಅವರನ್ನ ಸಂತೋಷಪಡಿಸುವವನು ಅನ್ನೋ ಅರ್ಥ ಟಿಪ್ಪಣಿಗಳಲ್ಲಿ ಎಲ್ಲಿಯಾದರೂ ಇದ್ದಿರಬಹುದು. ಅದನ್ನೇ ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ಅದನ್ನು ಮತ್ತೊಮ್ಮೆ ಯಾವಾಗಾದ್ರೂ ಸಂದರ್ಭದಲ್ಲಿ ಹೇಳ್ತೇನೆ. ಬೃಹದಾರಣ್ಯಕ ಉಪನಿಷತ್ತಿನ ಕೊನೆಯ ಅಧ್ಯಾಯದಲ್ಲಿ ದ್ವಿತೀಯ ಬ್ರಾಹ್ಮಣ ಹೊಂದಿದೆ, ಅದು ವಂಶ ಬ್ರಾಹ್ಮಣ ಇದ್ದಿರಬೇಕು. ಅಲ್ಲಿ ನಾರಾಯಣಾದಿ ರೂಪಗಳೇ ಪಂಚಾಗ್ನಿಗಳು ಅಂತ ಒಂದು ಶಿರೋನಾಮದಲ್ಲಿ ಸ್ವಲ್ಪ ಮುಂದೆ ಹೋಗಬೇಕು. ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ ಅದನ್ನೆಲ್ಲ. ಈ ಭಗವಂತನಿಗೆ ಆದಿತ್ಯ ಅಂತ ಹೆಸರು ಯಾಕೆ, ಮತ್ತೆ ರಶ್ಮಿ ಅಂತ ಹೆಸರು ಯಾಕೆ ಅಂತ ಹೀಗೆಲ್ಲ ಬಂದಿದೆ. ಅಲ್ಲಿ ಸಂವತ್ಸರ ಅಂತ ಒಂದು ಶಬ್ದದ ಅರ್ಥವನ್ನು ಹೇಳಿದ್ದಾರೆ. ಸಮ್ಯಕ್ ವತ್ಸಾನ್ ರಮಯತಿ ಇತಿ ಸಂವತ್ಸರ ಅಂತ. ಪರಮಾತ್ಮ ತನ್ನ ಮಕ್ಕಳಾದ ಎಲ್ಲ ದೇವತೆಗಳನ್ನು ಸಂತೋಷಪಡಿಸುವುದರಿಂದ ಅವನಿಗೆ ಸಂವತ್ಸರ ಅಂತ ಹೆಸರಿದೆ ಅಂತ. ಈಗ ಅಲ್ಲಿ ಏನ್ ಬಂದಿದೆಯಲ್ಲ ಅದನ್ನೇ ಈ ಚತುರ್ಮುಖ ಬ್ರಹ್ಮನಿಗೂ ಪ್ರಾಯ ಟಿಪ್ಪಣಿಕಾರರು ಹೇಳಿದ್ದಾರೆ ಅಂತ ನಾವೀಗ ತಿಳ್ಕೋಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.